ಇಲ್ಲ, ಅಷ್ಟು ಅವನೇ ಕಸ್ಕೊಂಡ. ಯಾವ ಟ್ರೈನ್ ರೀ ಅಂದ, ಹೋಗಿಟ್ಟ. ಏನಪ್ಪ ಎಷ್ಟಾಯ್ತು ರೊಕ್ಕ ಅಂದೆ. ಹೇ ಮೇಡಮ್, ನಿಮಗೆ ನನ್ ಗುರ್ತ ಸಿಗ್ಲಿಲ್ಲನ್ರಿ? 93 94 ನಾನು ನಿಮ್ ಸ್ಟೂಡೆಂಟ್ ರೀ ಅಂದ. ನಾ ಕೇಳಬಾರ್ದಿತ್ತು, ಕೇಳಿದೆ ರೀ. ಹೆಂಗದಿಯಪ್ಪ ಅಂದೆ. ನಿಮ್ಮ ಆಶೀರ್ವಾದ ರೀ, ರೈಲ್ವೆ ಸ್ಟೇಷನ್ ಅಲ್ಲಿ ಕೂಲಿ ಮಾಡ್ಕೊಂಡು ನೆಮ್ಮದಿಯಾಗಿದ್ದೀನಿ ನೋಡ್ರಿ ಮೇಡಮ್ ಅಂದ. ಯಾವತ್ತೂ ಹಂಗೆ ಇದ್ದೀವಿ. ನಿಮ್ಮ ರೊಟ್ಟಿ ಎಷ್ಟು ರುಚಿನೋ ನಿಮ್ಮ ನಡವಳಿಕೆನೂ ಅಷ್ಟೇ ರುಚಿ ರೀ. ಸುಧಾ ಬರ್ಗೋರ್ನ ಮನೆ ಮಗಳು ಅಂತ ಕರ್ನಾಟಕದ ಜನ ಸಾಕಿದ್ರು. ನಾನು ಲೆಕ್ಚರರ್ ಆಗಿದ್ದೆ ಅಂತ ಹೇಳಿ ಪುಣ್ಯಾತ್ಮರು ನನ್ನ ಹೇಳಿದ್ರು. ಅವ್ರು ನನ್ನ ಬಗ್ಗೆ 16 ವರ್ಷ ನಾನು ಎಕನಾಮಿಕ್ಸ್ ಪಾಠ ಮಾಡೀನ್ರಿ. ನಾ ಆಮೇಲೆ ಕೆಲಸ ಬಿಡೋ ಕಾರಣನೂ ನಿಮಗೆ ಹೇಳ್ತೀನಿ. ನಾನು MA ಮಾಡುವಾಗ ಅಪ್ಪನಿಗೆ ಹೇಳಿದೆ, MA ಮುಗೀತು ಅಪ್ಪ, ನಾವು ಹಳ್ಳಿಯಿಂದ ಬಂದವರಲ್ಲ, ನನಗೆ ಹಳ್ಳಿ ಮಕ್ಕಳು ತ್ರಾಸ ಏನಂತ ಗೊತ್ತೈತಿ, ನಾ ಹಳ್ಳಿಲಿ ಕೆಲಸ ಮಾಡ್ತೀನಿ ಅಂದೆ. ನಮ್ಮಪ್ಪ ಏನನ್ಬೇಕು, ಮಾಡು ಮಗಳೇ, ನೀ ಎಲ್ಲರ ಮಾಡು, ಲಗ್ನ ಮಾಡ್ಕೊಳ್ಳುವಾಗ ನಾವು ಹೇಳ್ದಂಗ ಕೇಳಬೇಕು ಅಂದೆ. ಆಯ್ತ್ರಿ ಅಂದೆ. ನಾವು ನಿನಗೆ ಒಂದು ಗಂಡು ಹುಡುಕ್ತೀವಿ ಸೈಡ್ ಬೈ ಸೈಡ್. ಯಾಕಂದ್ರ 33 34 ವರ್ಷದ ಕೆಳಗ ಗಂಡು ಸಿಗೋದು ಬಹಳ ಕಷ್ಟ ಇತ್ತು. ಗಂಡಿಗೆ ಬಹಳ ಡಿಮಾಂಡ್ ಇತ್ತು. ಈಗ ಉಲ್ಟಾ ಆಗೈತ್ರಿ. ಈಗ ಹೆಣ್ಮಕ್ಳಿಗೆ ಫುಲ್ ಡಿಮಾಂಡ್ ಬಂದೈತೆ, ಗಂಡುಗಳಿಗೆ ಹೆಣ್ಣು ಸಿಗ್ತಿಲ್ಲ. ಹೌದಿಲ್ಲ? ಈಗ ಹೊಡಿರಿ ಒಂದ್ ಚಪ್ಪಾಳೆ ಹೆಣ್ಮಕ್ಳು. ಒಬ್ಬ ಗಂಡಸು ಹೊಡೆಯಂಗಿಲ್ಲ ನೋಡಿ. ಅಂದ್ರೆ ಈಗ ನಮಗ ಜಡಿ ಜುಟ್ಟಿಗೆ ಡಿಮಾಂಡ್ ಭಾಳ ಆಗೈತಿ, ಮಿಸಿಗೆ ಡಿಮಾಂಡ್ ಕಡಿಮೆ ಆಗೈತ್ರಿ. ಈಗ ಸತ್ಯ ಹೌದಿಲ್ಲ? ಅದಕ್ಕೆ ಭಾಳ ಗಂಡು ಮಕ್ಳು ಮಿಸಿ ಬೋಳಿಸ್ಕೊಂಡ್ಬಿಡ್ತಾರೆ. ಬೇಡ ಬೇಡ ನಮಗಂದ್ರೆ ನಮ್ಮ ಜುಟ್ಟಿಗೆ ಫುಲ್ ಡಿಮಾಂಡ್. ಈಗ ನಮ್ಮ ಅಪ್ಪ ಏನನ್ಬೇಕು, ಮಗಳೇ ನೀ ಹಳ್ಳಿ ಕಾಲೇಜಲ್ಲಿ ಕೆಲಸ ಮಾಡು, ಆದ್ರ ನಾವು ಗಂಡು ಹುಡುಕ್ತೀವಿ, ನಿನಗೆ ಯಾವ ರೀತಿ ಗಂಡು ಬೇಕು ಹೇಳು ಅಂದ್ರು. ನಂಗೆ ಅವೆಲ್ಲ ತಿಳಿವಲ್ದಪ್ಪ. ಆದ್ರ ನನ್ನ ಲಗ್ನ ಆಗೋ ಹುಡುಗ ಮಿನಿಮಮ್ 6 ಅಡಿ ಇರ್ಬೇಕು ಅಂತ. ನಮ್ಮವ್ವ ಗಾಬರಿ ಬಿದ್ಲು. ನನ್ನ ಹೈಟು 5 ಅಡಿ 1 ಇಂಚು ರೀ, ಅದು ಚಪ್ಪಲಿ ಹಾಕೊಂಡು ನಿಂತಾಗ. ಈಗ ನಾನು ಹಂಗೆ ನಿಂತಿನಲ್ರಿ, ನಮ್ಮ ಹೈಟ್ 5 ಅಡಿ ರೀ. ನಮ್ಮವ್ವ ಗಾಬರಿ, ಅದೇನ್ ಚಲೋ ಇರುತ್ತೆ, ನೀ 5 ಅಡಿ ಗಂಡ 6 ಅಡಿ ಯಾಕೆ ಬೇಕು ನಿನಗ ಅಂದ್ಲು ನಮ್ಮವ್ವ. ನೀ ಸುಮ್ಮನಿರವ್ವ, ನಿಂಗೇನ್ ತಿಳಿತದ? 6 ಅಡಿ ಗಂಡನ ಮದುವೆ ಆದ ಅಂದ್ರ ನಾ ಗಂಡನ ಮುಂದೆ ಎಂದೂ ತಲೆ ಬಗ್ಸಂಗಿಲ್ಲ. ನಾ ತಲೆ ಎತ್ತಿ ಮಾತಾಡ್ತಿರ್ತೀನಿ, ಅವನೇ ತಲೆ ಬಗ್ಗಿಸ್ಕೊಂಡ ಕೇಳಿಸ್ಕೋಬೇಕಾಗ್ತದ ಅಂತ. ನೀವೇನ ಚಪ್ಪಾಳಿ ಬಡಿದ್ರಿ, ಆದ್ರೆ ನಮಗ 6 ಅಡಿ ಗಂಡು ಸಿಕ್ಕಿಲ್ಲ. ನಮ್ಮ ಯಜಮಾನ್ರು ಹೈಟು 5 ಅಡಿ 3 ಇಂಚ್ ಅಂದ್ರೆ ನಮ್ಮ ಬಾಯಿ ಅವ್ರ ಕಿವಿ ಒಟ್ಟ ನಡೀತಿರ್ತಾವ್ರಿ ಕ್ಯಾಶ್ ಟ್ರಾನ್ಸಾಕ್ಷನ್ ಹಾಕಿ. ಅದು ಬಿಡ್ರಿ, ನಾ ಹಳ್ಳಿ ಕಾಲೇಜಲ್ಲಿ ಯಾಕಂದ್ರೆ ಯೋಗ ನೋಡಿದ್ನಲ್ರಿ, ಅದಕ್ಕೆ ನೆನಪಾಯ್ತು ನನಗೆ. ಹಳ್ಳಿ ಕಾಲೇಜಲ್ಲಿ ನಾ ವೃತ್ತಿ ಶುರು ಮಾಡಿದೆ. ಹಳ್ಳಿ ಮಕ್ಕಳದ್ ನೋಡ್ರಿ, ಗ್ರಾಮೀಣ ಮಕ್ಕಳು ಟ್ಯಾಲೆಂಟ್ ಅಲ್ಲಿ ಎಲ್ಲೂ ಕಡಿಮೆ ಇರಲ್ಲ. ಅವ್ರಿಗಿರೋ ಒಂದೇ ಸಮಸ್ಯೆ, ಇಂಗ್ಲಿಷ್ ಮಾತಾಡಕ್ ಬರಲ್ಲ. ನಮಗೂ ಅದೈತ್ರಿ. ನಾವು ನಾಳೆಗೆ ಟುಮಾರೋ ಅಂತಿದ್ರೆ ನಾಡಿದ್ದಿಗೆ ಟುಮಾರೋ ಅಂತಿದ್ವಿ ರೀ. ಅಂದ್ರೆ ನಾಳೆ ಇಳಿಬೇಕು, ನಾಡಿದ್ದಾಗ್ತದೆ ಅಂತ. ನಮ್ಮ ಮಸ್ತರದ ಗುಡ್ ಅನ್ನೋರು, ಯಾಕಂದ್ರೆ ಪಾಪ ಅವರಿಗೂ ಅಷ್ಟು ಇಂಗ್ಲಿಷ್ ಬರ್ತಿದ್ದಿಲ್ರಿ. ಕೆಲಸ ಆಗ್ತದೆ ಅಂದ್ರೆ ಗುಡ್ ಡನ್ನು, ಹಾಗೆ ಆಗ್ತದೆ ಅಂದ್ರೆ ದಂಡನ್ 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 ಅಂತಿದ್ವಿ. ಅದಕ್ಕೆಲ್ಲ ಗುಡ್ ಅಂತಿದ್ರು. ಇನ್ಸ್ಪೆಕ್ಟರ್ ಬಂದಾಗ ನಂಗೆ ಈಗಲೂ ನೆನಪೈತ್ರಿ, ಸುಧಾ ಇಂಗ್ಲಿಷಲ್ಲಿ ಸೆಂಟೆನ್ಸ್ ಮಾತಾಡೋವ ಅಂದ್ರು. ಹೊರಡೆ ಬರ್ತಿದ್ದಿಲ್ಲ ನಮಗವಾಗ. ಆದ್ರೆ ದಡ್ರಿಗೆ ಧೈರ್ಯ ಜಾಸ್ತಿ ಇರ್ತೈತೆ. ಒಂದು ಮಾತ್ರ ತಿಳ್ಕೊಳ್ರಿ, ಬುದ್ಧಿವಂತರ ಕಡೆ ಮಾರ್ಕ್ಸ್ ಇರ್ತೈತ್ರಿ, ಮೀಟ್ರ್ ಇರಂಗಿಲ್ಲ. ದಡ್ರಿಗೆ ಧೈರ್ಯ ಜಾಸ್ತಿ. ನಾವು ತಗೋತಿದ್ದೆ 35 ಅಂದ್ರೆ ನಮ್ಮ 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 ರಿಸಲ್ಟ್ ಹಿಂಗೆ ನೋಡ್ತಿದ್ವಿ ರೀ, ಹಿಂಗೆ ನೋಡ್ತಿರ್ಲಿಲ್ಲ ನಾವು. ಅದು ನಮ್ಮ ಹೈಟಲ್ಲಿ, ಅಂದ್ರೆ ನಾವು ನೆಲದ ಮೇಲೆ ಇರ್ತಿದ್ವಿ, ಬಾಲ್ಕನಿ ಸೀಟ್ ಅಲ್ಲ ನಮ್ದು. ಧೈರ್ಯ ಜಾಸ್ತಿ. ಇಂಗ್ಲಿಷಲ್ಲಿ ಸೆಂಟೆನ್ಸ್ ಮಾತಾಡವ ಅಂದ್ರು. ಒಂದೇ ಅಮಾವಾಸ್ಯೆ ಕತ್ತಲ್, ಐ ವೆಂಟ್ ಟು ದ ಲಿಟಲ್, ಹತ್ತಿಡ್ದ ಟ್ರೀ ಕಿತ್ತಿಡ್ದ ಫ್ರೂಟ್ ಅಂದರು. ಯಾರು ವೆರಿ ಗುಡ್ ಅಂತಾರೆ, ಯಾರು ಇನ್ಸ್ಪೆಕ್ಟ್ರು, ಅವನಿಗೂ ಇಂಗ್ಲಿಷ್ ಬರಂಗಿಲ್ಲ. ಪಾಪ ಅವರು ಪಕ್ಕದ ಹಳ್ಳಿಯವರು, ಮಾಸ್ತರಿಗೆ ಬರಂಗಿಲ್ಲ, ಅವ್ರಿಗೆ ಬರಂಗಿಲ್ಲ. ಎಲ್ಲ ಒಂದೇ ತರ ಇದ್ವಿ ನಾವು. ನಾ ಅದಕ್ಕೆ ಹಳ್ಳಿ ಕಾಲೇಜ್ಗೆ ಹೋದಾಗ ಹಳ್ಳಿ ಮಕ್ಕಳಿಗೆ ಕರೆದು ಹೇಳಿದ್ದೆ, ಇಫ್ ಯು ಮೇಕ್ ಮಿಸ್ಟೇಕ್ ಡಸಂಟ್ ಮ್ಯಾಟರ್, ಬಟ್ ಯು ಶುಡ್ ಟಾಕ್ ಟು ಮೀ ಇನ್ ಇಂಗ್ಲಿಷ್. ನೀವು ನನ್ನ ಜೋಡಿ ಇಂಗ್ಲಿಷಲ್ಲಿ ಮಾತಾಡ್ರಿ, ನನ್ನನ್ನ ಟೀಚರ್ ಅನ್ಬಾರ್ದು. ಹಳ್ಳಿ ಮಕ್ಕಳು ಮಿಸ್ಸು ಟೀಚರ್ ಅಂತ ಹಂಗ ಅನ್ಬಾರ್ದು, ಮ್ಯಾಮ್ ಅನ್ಬೇಕು ಅಂತ ಹೇಳ್ಕೊಟ್ಟಿದ್ದೆ. ಅವು ಹೆಂಗನ್ನವು ಅಂದ್ರೆ ನಮ್ಮ ಕೊಟ್ಟಿಗೆಯಲ್ಲಿ ಎಮ್ಮಿ ಕೋಣ ಅಂತವಲ್ರಿ, ಹಂಗ ಕರಿತಿದ್ರು ನಮ್ಮ ಹುಡುಗರು.
ಅನ್ನೋರು ಅಂದ್ರೆ ಗಾಳಿ ಇಲ್ಲ ಅಂತ ಅರ್ಥ ಆದ್ರೆ ಅಷ್ಟೇ ಇಂಗ್ಲಿಷ್. ಕ್ಲಾಸಲ್ಲಿ ಗಲಾಟೆ ಮಾಡ್ತಿರೋರು ಪ್ರಿನ್ಸಿಪಾಲು ಅಲ್ಲಿ ಮುಂದೆ ಹೋದ್ರೆ ಸೈಲೆಂಟ್. ಪ್ರಿನ್ಸಿಪಾಲ್ ಪಾಸ್ ಡೇವೆ ಅನ್ನೋರು, ಪಾಸ್ ಡೇವೆ ಅಂದ್ರೆ ಸತ್ತು ಹೋದ್ರು ಅಂತ ಅರ್ಥ. ಹೋದ್ರೆ ಇಲ್ಲಿ ಅನ್ಬೇಕು ಪಾಸ್ ಡೇವೆ ಅನ್ನೋರು. ಇಂಥ ಇಂಗ್ಲಿಷ್ ಮಾತಾಡೋವು. ಒಟ್ಟು ಒಂದು 7-8 ತಿಂಗಳಲ್ಲಿ ಕೆಲಸ ಮಾಡಿದೆ. ನನಗೆ ಟ್ರಾನ್ಸ್ಫರ್ ಆರ್ಡರ್ ಬಂತು, ಯಾಕಂದ್ರೆ ಲಗ್ನ ಫಿಕ್ಸ್ ಆಯ್ತು. ಬೆಂಗಳೂರಿಗೆ ಟ್ರಾನ್ಸ್ಫರ್ ಕೇಳಿದ್ದೆ, ಸಿಕ್ಬಿಡ್ತೀನಿ. ಹಳ್ಳಿ ಅಲ್ರಿ ಭಾಳ ಬೇಗ ನ್ಯೂಸ್ ಸ್ಪ್ರೆಡ್ ಆಯ್ತು. ಆಗ ಶಾಸ್ತ್ರಿ ಸರ್ ನನಗೆ ಯೋಗ ಮಾಡೋ ಅಭ್ಯಾಸ ಇತ್ರಿ. ಆಗ ನಾವು ಒಂದಷ್ಟು ಆಸನ ಹಾಕಿ ಪದ್ಮಾಸನದಲ್ಲಿ ಕೂತಿದ್ದೇನೆ ಕಣ್ಣು ಮುಚ್ಚಿ. ಒಂದು ಹುಡುಗ ಪಾಪ ಹಳ್ಳಿ ಹುಡುಗದ ಸ್ಟೂಡೆಂಟ್, ಅವ್ರ ಹಿತ್ಲಲ್ಲಿ ಚೆಂಡು ಹೂವು ಬೆಳೆದಿದ್ರು ರೀ. ಚೆಂಡು ಹೂವು ಅಂದ್ರೆ ತಿಳಿತದ ನಿಮಗೆ? ಚೆಂಡು ಹೂವು ಬೆಳೆದಿದ್ರು, ಅದ್ರದೇ ಒಂದು ಮಾಲೆ ರೆಡಿ ಮಾಡ್ಕೊಂಡಿದ್ದ. ನಾನು ಓಡಿ ಬಂದ, ಮ್ಯಾಮ್ ಮ್ಯಾಮ್ ಅಂದ. ನಾ ಪದ್ಮಾಸನದಲ್ಲಿ ಕುಂತೀನ್ರಿ. ಯೋಗ ಮಾಡೋರು ಮಾತಾಡಲ್ಲ, ನಿಮ್ಗೆ ಗೊತ್ತಿರಲಿ, ಯೋಗ ಆಗುವಾಗ ಮಾತಾಡಲ್ಲ. ನಾನು ಕಣ್ಣು ಬಿಟ್ಟೆ, ಹಿಂಗಂದೆ ಏನಪ್ಪ ಅಂತ ಅರ್ಥ ಆಯ್ತು. ಮ್ಯಾಮ್ ಮ್ಯಾಮ್ ಐ ಹರ್ಡ್ ಯು ಟ್ರಾನ್ಸ್ಫರ್ಡ್ ಅಂದ. ಹಿಂಗಂದೆ. ಐ ಕೇಮ್ ಟು ಶೋ ಮೈ ಲಾಸ್ಟ್ ರೆಸ್ಪೆಕ್ಟ್ ಟು ಯು ಅಂತ ಹಾರ ಹಾಕ್ತಾ ಇದ್ದ. ಲಾಸ್ಟ್ ರೆಸ್ಪೆಕ್ಟ್ ಅಂದ್ರೆ ಹೆಣಕ್ ತೋರ್ಸೋದ್ರಿ. ನನ್ನ ಅದೃಷ್ಟ ಚಲೋ ಇತ್ತು, ನಾ ಪದ್ಮಾಸನದಲ್ಲಿ ಕೂತಿದ್ದೆ ರೀ. ನೆಕ್ಸ್ಟ್ ನಂದು ಶವಾಸನ ಇತ್ರಿ. ನಾ ಏನಾದ್ರೂ ಮಲಗಿದ್ರೆ ಅವ್ನು ಮಾತಾಡ್ತಿರ್ಲಿಲ್ಲ, ಒಟ್ಟ ಹಾರ ಹಾಕಿ ಹೋಗ್ಬಿಡ್ತಿದ್ದ ಹುಡುಗ. ಇನ್ನೊಂದು ಗ್ಯಾಂಗ್ ಬಂತ್ರಿ. ಆ ಗ್ಯಾಂಗ್ ಪಾಪ ಅವು ಇಂಗ್ಲಿಷಲ್ಲಿ, ಕನ್ನಡದಲ್ಲಿ ಯೋಚನೆ ಮಾಡಿ ಇಂಗ್ಲಿಷಲ್ಲಿ ಮಾತಾಡೋ ಹುಡುಗರು ಅವರು. ಮ್ಯಾಮ್ ಗೋಯಿಂಗಾ ಗೋಯಿಂಗಾ ಅಂದ್ರೆ ನೀವು ಹೋಗ್ತೀರಾ ಅಂತ ಪಾಪ ಅವು ಕೇಳ್ತವೆ. ನಂಗೆ ಅರ್ಥ ಆಯ್ತು. ಬೇಸರ ಪಡ್ಬೇಡ್ರು, ನಾ ಹೋದ್ರೆ ಏನು, ನನಗಿಂತ ಒಳ್ಳೆ ಮೇಡಮ್ ಈ ಕಾಲೇಜಿಗೆ ಬರ್ತಾರಪ್ಪ ಅಂದಿ. ಒಬ್ಬ ಏನನ್ಬೇಕು, ಮೊದ್ಲಿದ್ದವ್ರು ಹಂಗ ಹೇಳಿದ್ರು, ನಮ್ಮ ಗ್ರಾಚಾರಕ್ಕೆ ನೀವು ಬಂದ್ರಿ ಅಂತ. ಇಂಥ ಪರಿ ಸೆಂಡ್ ಆಫ್ ತಗೊಂಡು ನಾನು ಸಿಟಿಗೆ ಬಂದೆ ರೀ, ಬೆಂಗಳೂರಿಗೆ. ನಾ ಯಾವುದೋ ಕಾರ್ಯಕ್ರಮ ಹುಬ್ಳಿಗೆ ಹೊಂಟಿದ್ದೆ. ರೈಲ್ವೆ ಸ್ಟೇಷನ್ ಹತ್ರ ನಾನು ನನ್ನ ಗಂಡ ಬಂದು ಆಟೋ ಇಳಿದ್ವಿ. ಒಬ್ಬ ಹುಡುಗ ಬೆಂಗಳೂರು ರೈಲ್ವೆ ಸ್ಟೇಷನ್ ಅಲ್ಲಿ ಯೂನಿಫಾರ್ಮ್ ಹಾಕೊಂಡಿರ್ತಾರ್ರಿ ಕೂಲಿ ಮಾಡೋರು, ನಿಮಗೆ ಗೊತ್ತು. ಒಬ್ಬ ಹುಡುಗ ಬಂದ, ಕೂಲಿ ಕೂಲಿ ಅಂತ. ಬೇಡಪ್ಪ, 4 ಬ್ಯಾಗ್ ಇರೋದು ನಮ್ಮ ಯಜಮಾನ್ರು ತಗೋತಾರೆ ಅಂದೆ. ಮತ್ತೆ ಗಂಡ ಇರೋದು ಏನಕ್ರಿ? ವ್ಯಾನಿಟಿ ಬ್ಯಾಗ್ ನಾವು ತಗೋತೀವಲ್ಲ, ಗಂಡ ಕೂಸು ನಾವು ಎತ್ಕೋಬೇಕು, ಬ್ಯಾಗ್ ನಾವು ಹಿಡ್ಕೋಬೇಕು. ಇವೆಲ್ಲ ನಮ್ಮ ಬೆಂಗಳೂರಲ್ಲಿ ಭಾಳ ನಡೀತಾವ. ಮತ್ತೆ ಅವ್ರು ಇರೋದೇನು ತಗೋತಾರ ಬಿಡಪ್ಪ ಅಂದೆ. ಹುಡುಗ ಬಿಡ್ಲಿಲ್ಲ, ಅಷ್ಟು ಅವನೇ ಕಸ್ಕೊಂಡ. ಯಾವ ಟ್ರೈನ್ ರೀ ಅಂದ. ಹೋಗಿಟ್ಟ. ಏನಪ್ಪ ಎಷ್ಟಾಯ್ತು ರೊಕ್ಕ ಅಂದೆ. ಹೇ ಮೇಡಮ್, ನಿಮಗೆ ನನ್ ಗುರ್ತ ಸಿಗ್ಲಿಲ್ಲನ್ರಿ? 93-94 ನಾನು ನಿಮ್ಮ ಸ್ಟೂಡೆಂಟ್ ರೀ ಅಂದ. ನಾ ಕೇಳಬಾರ್ದಿತ್ತು, ಕೇಳಿದೆ ರೀ. ಹೆಂಗದಿಯಪ್ಪ ಅಂದೆ. ನಿಮ್ಮ ಆಶೀರ್ವಾದ ರೀ, ರೈಲ್ವೆ ಸ್ಟೇಷನ್ ಅಲ್ಲಿ ಕೂಲಿ ಮಾಡ್ಕೊಂಡು ನೆಮ್ಮದಿಯಾಗಿದ್ದೀನಿ ನೋಡ್ರಿ ಮೇಡಮ್ ಅಂದ. ಸರ್ ನಾನು ಅವತ್ತು ರಾಜೀನಾಮೆ ಪತ್ರ ಬರ್ದೇರಿ, ಸೈನ್ ಹಾಕಿದ್ದಿಲ್ಲ, ಇರ್ಲಿ ಅಂತ ಇಟ್ಕೊಂಡೆ ವ್ಯಾನಿಟಿ ಬ್ಯಾಗ್. ಅದಾದ್ಮೇಲೆ ನಾನು ಕೆಲಸ ಮಾಡೋ ಕಾಲೇಜಲ್ಲಿ ಸ್ಪೋರ್ಟ್ಸ್ ಡೇ ಶುರು ಆಯ್ತು. ಒಂದಿನ ಸ್ಪೋರ್ಟ್ಸ್ ಡೇ ಅಂದ್ರೆ PT ಮಾಸ್ಟರ್ ಭಾಳ ಬಿಸಿ ಇರ್ತಾರೆ. ನಾವು ಉಳಿದವರು ಸುಮ್ಮನೆ ಫೀಲ್ಡಲ್ಲಿ ನಿಂತು ಹರಟೆ ಹೊಡಿತಿರ್ತೀವಿ. ಮತ್ತೆ ಡಿಗ್ರಿ ಹುಡುಗರ ಮೆಂಟಾಲಿಟಿ ಏಜ್ ಹಂಗೆ 16, 17, 18. ನಮ್ಮ ಹುಡುಗಿಯರು ನೋಡ್ರಿ 16, 18 ಆದ್ರೆ ಹಿಂಗೆಲ್ಲ ಮಾಡ್ತಿರ್ತಾವ, ಸುಮ್ಮನೆ ಮಾಡ್ತಿರ್ತಾವ. ಇವಕ್ಕೂ ಖುಷಿ, ಇವಕ್ಕೆ ಹಂಗ BP ಮ್ಯಾಗೆ ಕೆಳಗೆ ಆಗ್ತಿರ್ತಾವ ಪಾಪ ಹುಡುಗರಿಗೆ. ಅದಕ್ಕೆ ಇವು ಏನು ಮಾಡ್ತಾವ, ಆ ಏಜ್ ಅದು. ಹುಡುಗಿಯರನ್ನ ಇಂಪ್ರೆಸ್ ಮಾಡಕ್ಕೆ ಮೋಟರ್ ಬೈಕ್ ಅವು ಇವು ತರ್ತಾವ. ಇವು ತಂದಾಕಿ ಎದುರಿಗೆ ಅಂತ ಪೋಸ್ ಕೊಡ್ತಿರ್ತಾರೆ. ನಮ್ಮ ಹುಡುಗಿಯರ ಕಣ್ಣಲ್ಲಿ ಸ್ಕ್ಯಾನಿಂಗು, ಪಾಪ ಇವು ರಿಸೀವಿಂಗ್ ಎಂಡ್ ಅಲ್ಲಿ ಇರ್ತಾವ. ಇಂಥವೆಲ್ಲ ನಾವು ನೋಡಿದ್ವಿ, ಕಾಮನ್. ನಾವು ನಕ್ಕೊಂಡು ಸುಮ್ಮನೆ ಆಗ್ತಿದ್ವಿ. ಅವತ್ತು ನಾವೆಲ್ಲ ಕೊಲೀಗ್ಸ್ ಮಾತಾಡ್ತಾ ನಿಂತೀವ್ರಿ ನಮ್ಮ ಸಹೋದ್ಯೋಗಿಗಳೊಟ್ಟಿಗೆ. ನನ್ಗೊಂದು ಫೋನ್ ಬಂತು. ಹಾ ಹಲೋ ಹೇಳಿ. ಸ್ವಲ್ಪ ಸೈಡ್ಗೆ ಹೋದ್ರಿ. ನಾನು ಅವ್ನು ಯಾರೋ ಒಬ್ಬ ಹುಡುಗ ಒಂದು ಬುಲೆಟ್ ಫುಲ್ ಅಂತ ರೈಸ್ ಮಾಡಿ ನನ್ನ ಮೇಲೆ ಬಂದ್ಬಿಟ್ಟ. ಇನ್ನು ಒಂದೇ ಕ್ಷಣ ಅವ್ನು ನನ್ನ ಗುದ್ತಾನ್ರಿ. ನಮ್ಮ ಅತ್ತಿ ನನ್ನ ಲಗ್ನದಾಗ ಒಂದು ಮಾತು ಹೇಳಿದ್ರು, ನನ್ನ ಗಂಡನ ತಲೆಯಾಗ 2 ಸುಳಿ ಐತಿ ಅಂತ. ನಮ್ಮ ಕಡೆ ಸುಳಿ ಐತೆ ಅಂದ್ರ 2 ಸುಳಿ ಅಂದ್ರೆ 2 ಹೆಣ್ತಿರು ಅಂತ ಅರ್ಥ. ಅಂದ್ರೆ ಸೆಕೆಂಡ್ ಸಿಮ್ ಆಕ್ಟಿವೇಟ್ ಆಗೋ ಟೈಮ್ ಬಂತ, ನಂದು ಮುಗೀತ ಅಂತ. ಇವೆಲ್ಲ ಕಣ್ಣು ಮುಂದೆ ಕಣ್ಣು ಮುಚ್ಚಿಟ್ರಿ, ಗಾಬರಿ ಎಲ್ಲ ಬರ್ತೈತಿ. 1 ಮಿನಿಟ್ ಬಿಟ್ಟು ಕಣ್ಣು ಬಿಟ್ಟರಿ, ನನ್ನ ಪುಣ್ಯ
ಗುದ್ದಿಲ್ಲ, ಕೆಳಗ್ ಬಿದ್ದೈತಿ. ಹುಡುಗನು ಬಿದ್ದಾನ್ರಿ, ಹೊಸು ಮಂದಿ ಯಾವುದನ್ನು ಗುದ್ದುತ್ತಾ ಇದ್ದಾರ್ರಿ ಹಾಕೊಂಡು. ನನಗ್ ಪಾಪ ಅನ್ನಿಸ್ತೆ, ಹೊಡಿಬೇಡ್ರಿ, ಎದಕ್ಕೆ ಹೊಡಿತೀರೋ, ಹೊಡಿಬೇಡ್ರು ಪಾಪ, ನನಗೇನೂ ಆಗಿಲ್ಲಪ್ಪ, ಹೊಡಿಬೇಡ್ರು ಅಂದೆ. ಅದಕ್ಕ ಅಲ್ವೇನ್ರಿ ಮೇಡಮ್ ಉಳಿ ಹಾಕತ್ತಿರೋದು ಒಂದು. ಅಂದ್ರ ಇವನು ಯಾವಾಗ್ಲೂ ಗುರಿ ಸರಿಯಾಗಿ ಇಟ್ಟಿಲ್ಲ ಅಂತ ಬಡ್ದಾರ್ರಿ ಅವನ್ನ. ಅವತ್ತು ಕನ್ಫರ್ಮ್ ಆಯ್ತ್ರಿ, ನಂಗೆ ಗಾಡಿ ಕೆಲಸ ಅಂದೆ, ರಾಜೀನಾಮೆಗೆ ಸೈನ್ ಹಾಕಿ ಕೊಟ್ಟೆ. 16 ವರ್ಷ ಒಂದು 7 ಕಾಲೇಜಲ್ಲಿ ಪೂಜ್ಯ ಸ್ವಾಮೀಜಿಗಳು ಆಗಮಿಸ್ತಾ ಇದ್ದಾರೆ. ಅವ್ರನ್ನ ನಾವೆಲ್ಲ ಗೌರವದಿಂದ ಸ್ವಾಗತಿಸೋಣ. ಸ್ವಾಮೀಜಿಗಳ ಪಾದಾರವಿಂದಗಳಿಗೆ ವಂದಿಸ್ತಾ, ಸ್ವಾಮೀಜಿ ಬಂದು, ಸ್ವಾಮೀಜಿ ನಿಮ್ಮ ಅಪ್ಪಣೆ ಪಡೆದು ನಾ ಕಾರ್ಯಕ್ರಮ ಮುಂದುವರಿಸ್ತೀನಿ. ನಂದು ಹೇಳಿ ಕೇಳಿ ಹಾಸ್ಯದ ಕಾರ್ಯಕ್ರಮ ಆದ್ರಿಂದ ಸ್ವಾಮೀಜಿಗಳು ಸ್ವಲ್ಪ ಲಘುವಾಗಿದ್ರೆ ದಯಮಾಡಿ ನನ್ಗೆ ಕ್ಷಮಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ.